ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕ್ಕ ಬಿಡಿ ಅಕ್ಕ, ಯಾಕಕ್ಕ ನನ್ನ ಹೇಳ್ಕೊಂಡ್ ಬರ್ತಾ ಇದ್ದೀರಾ? ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಬಿಡಿ ಅಕ್ಕ ನನ್ನ. ಅಕ್ಕ ಅನಗ ಅಲ್ಲ ಅಕ್ಕ, 2 ನಿಮಿಷ ಅಜ್ಜಿ ಜೊತೆ ಮಾತಾಡಿದ್ರೆ ನಾವೇನು ಅವ್ರ ಆಸ್ತಿ ಬರೆಸ್ಕೊಂಡ್ಬಿಡ್ತೀವ? ಪುಕ್ಕಲ್ ನನ್ ಮಕ್ಕಳ್ರು ಅವ್ರ ಅಣ್ಣನ ಹತ್ರ ಹೋಗಿ ಮಾತಾಡೋ ಯೋಗ್ಯತೆ ಇಲ್ಲ, ಅದಕ್ಕೆ ನಮ್ಮ ಹತ್ರ ಬಂದು ಎಗರಾಡ್ತಾ ಇರ್ತಾರೆ. ನನ್ನ ಮಗನ್ಗೆ ಮಾಡ್ತೀನಿ, ನೋಡ್ತಾ ಇರಿ ಒಂದ್ ದಿವಸ. ಅನಗ ಯಾಕಮ್ಮ ಸುಮ್ನೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ಅವ್ರು ಬೇಕು ಅಂತಾನೆ ಏನಾದ್ರೂ ಮಾಡ್ಬೇಕು ಅಂತ ಕಾಯ್ತಿದ್ದಾರೆ ಅಂತ ನಿನಗ್ ಗೊತ್ತು ತಾನೆ. ನೀನ್ ಸ್ವಲ್ಪ ಸುಮ್ನಿರು. ಅಕ್ಕ, ಇನ್ನು ಎಷ್ಟು ದಿನ ಅಂತ ಹೀಗೆ ಸುಮ್ನೆ ಇರ್ಬೇಕು? ಅಲ್ಲ, ಈ ತರ ಇನ್ನು ಎಷ್ಟು ಕೊಲೆಗಳಾಗ್ಬೇಕು ಅಕ್ಕ? ನನಗ್ ಯಾಕೋ ಇವ್ರಗಳ ಮೇಲೆ ಸಂದೇಹ ಬರ್ತಿದೆ. ಇವರೇ ಜೀವಾನಂದ್ ವೈಫ್ನ ಕೊಂದಿರ್ಬೇಕು ಅಂತ. ಹೌದು ಜನನಿ, ನಂಗೂ ಅದ್ ನಿಜ ಅಂತ ಅನ್ನಿಸ್ತಾ ಇದೆ. ಈ ಹುಚ್ಚ ಬೇರೆ 2 ದಿವಸದಿಂದ ಮನೇಲಿರ್ಲಿಲ್ಲ. ಅವ್ರ ಅಣ್ಣನು ಅವ್ನ್ ಬಂದ್ರೆ ಹೆಣವಾಗಿ ಬರ್ಬೋದು ಅಂತ ಜಾಗಕ್ಕೆ ಕಳ್ಸಿದೀನಿ ಅಂತೆಲ್ಲ ಹೇಳ್ತಾ ಇದ್ರು. ಅಜ್ಜಿಗ್ ಪ್ರಜ್ಞೆ ಬಂದು ಎಲ್ರೂ ಅವ್ರನ್ನ ಮಾತಾಡಿಸ್ತಾ ಇರೋವಾಗ ಯಾವುದೋ ಒಂದ್ ಜಾಗಕ್ಕೆ ಕಳ್ಸಿದೀನಿ, ಆದಷ್ಟು ಬೇಗ ಎಲ್ಲ ಮುಗ್ದೋಗುತ್ತೆ ಅಂತ ಭಾವ ಹೇಳ್ತಾ ಇದ್ರು. ಎಲ್ರೂ ಸೇರ್ಕೊಂಡು ಏನೋ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ? ಎಲ್ಲ ಹೋಯ್ತು ಅಕ್ಕ, ಎಲ್ಲ ಹೋಯ್ತು. ಇಲ್ಲಿ ಅಜ್ಜಿ ಕೈಯಿಂದ ಕಂಪ್ಲೇಂಟ್ ಕೊಡ್ಸಿದ್ರು. ಅಲ್ಲಿ ಅನ್ಯಾಯವಾಗಿ ಒಂದ್ ಜೀವನೇ ಹೊರಟೋಯ್ತು. ಯಾರ್ ಕೊಲೆ ಮಾಡಿದ್ದು ಅಂತ ಗೊತ್ತಿಲ್ದೆ ಆ ಜೀವನಂದು ಹುಚ್ಚಿಡ್ದಂಗೆ ತಲೆ ಕೆಡ್ಸ್ಕೊಂಡ್ ಕೂತಿದ್ದಾರೆ. ಇದನ್ ಯಾರು ಮಾಡಿದ್ರು ಅವ್ರನ್ನ ಸುಮ್ನೆ ಬಿಡಲ್ಲ ಅಂತ ಕೋಪದಲ್ಲಿ ಹೇಳ್ತಿದ್ರು ಅಕ್ಕ. ಅಷ್ಟು ಮಾತ್ರ ಅಲ್ಲ, ಆ ಚಿಕ್ಕ ಮಗು ನಿಧಿ ಅಮ್ಮ ಅಮ್ಮ ಅಂತ ಅಳ್ತಾ ಇದ್ದಿದ್ ನನ್ ಕಣ್ಮುಂದೆ ಇನ್ನೂ ಹಾಗೆ ಇದೆ ಅಕ್ಕ. ಅಕ್ಕ, ಖಂಡಿತ ಈ ರಾಕ್ಷಸರೇ ಏನೋ ಮಾಡಿರ್ತಾರೆ. ಆಸ್ತಿಗೋಸ್ಕರ ಪ್ರಾಣ ತೆಗೆಯೋಷ್ಟು ಕೆಳಮಟ್ಟಕ್ಕೆ ಹೋಗ್ಬಿಟ್ರ? ಛೀ! ನನ್ಗೂ ಹಂಗೆ ಅನಿಸ್ತಿದೆ ಜನನಿ. ನನಗ್ ತುಂಬಾ ಭಯ ಆಗ್ತಿದೆ. ಅದಕ್ಕೆ ನಿನಗಿದೆಲ್ಲ ಬೇಡ. ನಿನಗ್ ಮಾತ್ರ ಅಲ್ಲ, ನಮ್ಗೆ ಯಾರಿಗೂ ಬೇಡ. ಇದೆಲ್ಲ ಬಿಟ್ಟಾಕ್ಬಿಡೆ. ಅಜ್ಜಿ ಮಾತ್ ಕೇಳಿತಾನೆ ಮತ್ತೆ ನೀನ್ ಈ ಮನೆಗ್ ಬಂದಿದ್ದು. ಇಲ್ದಿದ್ರೆ ನೀನ್ ಎಲ್ಲಿಗೋ ಹೋಗಿರ್ತಿದ್ದೆ ಅಲ್ವಾ? ನಮ್ಗೋಸ್ಕರ ಬಂದೆ, ನಮ್ಗೋಸ್ಕರ ಎಷ್ಟೆಲ್ಲ ಮಾಡ್ದೆ. ನಮ್ಮನ್ನೆಲ್ಲ ಒಂದ್ ತಡ ಸೇರ್ಸಿದ್ಯಾ ಕಣೆ, ಅಷ್ಟು ಸಾಕಮ್ಮ. ನೋಡು, ನಿನ್ ಜೀವನನ ನೀನ್ ಮೊದ್ಲು ನೋಡ್ಕೊ. ನಿನ್ಗೆ ಅಂತ ಒಂದ್ ಜೀವನ ಇದೆ ಅಲ್ವಾ? ಆಮೇಲೆ ಅದೇನೋ ಲೋನ್ ಅಪ್ಲೈ ಮಾಡಿದ್ದೆ ಅಲ್ವಾ? ಸ್ಯಾಂಕ್ಷನ್ ಆಗಿರ್ಬೇಕಲ್ವಾ? ಮೊದ್ಲು ಅದೇನ್ ಮಾಡ್ಬೇಕು ಅನ್ನೋದನ್ನ ನೋಡು, ಉದ್ಧಾರ ಆಗೋ ಕೆಲ್ಸನ ಮಾಡು. ಇವರೆಲ್ಲ ಸಾಮಾನ್ಯದವರೆಲ್ಲ ಕಣೆ. ಅಬ್ಬಬ್ಬಬ್ಬ, ಕಟುಕ್ರು ವಂಶದವ್ರು ಇವರು. ಇವ್ರ ಮಧ್ಯೆ ಸಿಕ್ಕಾಕೊಂಡು ನಿನ್ ಬದುಕಕ್ಕಾಗಲ್ಲ ಕಣೆ. ಇದನ್ನ ಇಲ್ಲಿಗೆ ನಿಲ್ಸೆ ಸಾಕು. ನೀನು ಅನಗ ಹೇಳ್ದಾಗೆ ನನ್ಗೆ ಯಾಕೋ ಅವ್ರ ಮೇಲೆ ಅನುಮಾನ ಬರ್ತಿದೆ ಕಣೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇವ್ರಿಗೆ ಯಾರಿಗೂ ಮನುಷ್ಯತ್ವ ಇಲ್ಲ. ಅವ್ರ ಹೆಂಡತಿನ ಒಂದೇ 1 ಸೆಕೆಂಡ್ ಯೋಚನೆ ಮಾಡದೆ ಶೂಟ್ ಮಾಡಿ ಸಾಯಿಸಿದವ್ರು. ನೀನು ಆ ಜೀವನಂದನ ಹುಡ್ಕೊಂಡೋಗಿ ಮಾತಾಡಿಸ್ದೆ ಅಂತ ಗೊತ್ತಾದ್ರೆ ನಿನ್ನ ಅವ್ರು ಸುಮ್ನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ನೋಡು, ಖಂಡಿತ ಅವ್ರೇನಾದ್ರೂ ಮಾಡ್ಬಿಡ್ತಾರೆ ಕಣೆ. ಅದಕ್ಕೋಸ್ಕರ ಹೆದರ್ಕೊಂಡು ಬದುಕಕ್ಕಾಗಲ್ಲಮ್ಮ. ನೋಡು, ಬೇಡ ಕಣೆ, ನನ್ ಮಾತ್ ಕೇಳ್ತಿಯಲ್ಲ? ಇಲ್ಲ ಅಕ್ಕ, ಆಗಲ್ಲ. ಇಷ್ಟು ದಿನ ಯಾರಿಗಾದ್ರೂ ಏನಾದ್ರೂ ಆಗ್ಬಿಡತ್ತೆ ಅಂತ ಹೆದರ್ಕೊಂಡ್ ಕೂತಿದ್ದೆ. ಈಗ ನನ್ ಕಣ್ ಮುಂದೆನೆ ಒಂದ್ ಜೀವ ಹೋಗೋದನ್ನ ನೋಡ್ಬಿಟ್ಟೆ. ನನಗಿದ್ದಿದ್ ಸ್ವಲ್ಪ ಭಯನೂ ಮಾಯ ಆಗೋಯ್ತು ಅಕ್ಕ. ಆ ಎಳೆ ಮಗು ಅಮ್ಮ ಅಂತ ಅಳ್ತಿದ್ರೆ ಅದು ನನ್ನ ಬಡ್ದು ಎಪ್ಸಿದೆ ಅಕ್ಕ. ಈ ಪ್ರಪಂಚದಲ್ಲಿ ಅವಳಮ್ಮ ಅಂತ ಮತ್ತೆ ಅಯ್ಯೋ ಆ ಮನೇನೆ ಸ್ವರ್ಗ ಅಂತ ನಂಬ್ಕೊಂಡಿದ್ದ ಮಗು ಈಗ ನರಕದಲ್ಲಿ ಬಿದ್ದು ಹೋಗೋಂಗಾಗೋಯ್ತಲ್ಲ ಅಕ್ಕ.
ಅದಕ್ ಕಾರಣ ಇವ್ರೇನ ಅಥವಾ ಬೇರೆ ಯಾರೋನ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಆ ಜೀವಾನಂದ್ ಅಜ್ಜಿಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ಆ ಆಸ್ತಿನ ಅವ್ರ ಕೈಲಿ ಬರ್ಸ್ಕೊಂಡಿರೋದು. ಅದು ಮಾತ್ರ ನನಗ್ ಚೆನ್ನಾಗ್ ಅರ್ಥ ಆಗ್ತಿದೆ ಅಕ್ಕ. ಒಂದ್ ಕಡೆ ಅಜ್ಜಿ ಕನ್ಸು, ಇನ್ನೊಂದ್ ಕಡೆ ಜೀವಾನಂದ್ ಅವ್ರ ನಷ್ಟ. ಇವೆರಡನ್ನು ಸರಿ ಮಾಡ್ಬೇಕು. ಇದೆರಡನ್ನು ಸರಿ ಮಾಡ್ಬೇಕು ಅಂದ್ರೆ ನಾನು ಹೋಗ್ಲೇಬೇಕಕ್ಕ. ನನ್ ಗುರಿ ಮುಟ್ಟಕ್ಕೆ ಈ ಜರ್ನಿ ಖಂಡಿತವಾಗ್ಲೂ ಹೆಲ್ಪ್ ಮಾಡೇ ಮಾಡತ್ತೆ. ಆ ನಂಬಿಕೆ ನನಗಿದೆ. ಯತಿ ಊಟ ಮಾಡ್ದೇನಪ್ಪ? ಹಾಂ ಅಣ್ಣ, ನಿಮ್ದಾಯ್ತಾ? ನಂದಾಯ್ತಪ್ಪ. ಅಮ್ಮ ಇಲ್ಲಪ್ಪ? ಹುಷಾರಿಲ್ಲ ಅಂತ ಮಾತ್ರೆ ತಗೊಂಡು ಮಲಗಿರ್ಬೇಕಣ್ಣ. ಹೌದೌದು, ಹುಷಾರಿರಲ್ಲ. ಯಾವಾಗ ತಾನೇ ಹುಷಾರಾಗಿದ್ದಾಳಪ್ಪ? ಮಾಡೋ ಕೆಲಸ ಎಲ್ಲ ಮಾಡ್ತಾನೆ ಇರ್ತಾಳೆ, ಆಮೇಲೆ ಹುಷಾರಿಲ್ಲ ಅಂತಾಳೆ. ಸರಿ, ನಿಮ್ಮ ಅಮ್ಮನ ಬಿಟ್ಟಾಕೋ, ನನ್ನ ಅಜ್ಜಿ ನೋಡ್ಕೊಂಡ್ ಬರ್ತೀನಿ. ಹುಷಾರಾಗಿದ್ದಾಳೋ ಹೋಗೇ ಬಿಟ್ಟಿದ್ದಾಳೋ. ಅಜಯ್, 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 ಎಲ್ಲೋದ್ಲಪ್ಪ ಈ ಮುದ್ಕೆ? ಅಜಯ್, 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 ಹೇ ಮುದ್ಕೆ, ಅಜಯ್, ಅಜಯ್, ಎಲ್ಲ ಹಾಳಾಗೋದೆ? ಹೇ ಅಜಯ್, ಹೇ ಮುದ್ಕೆ, ಹೇ ಅಶೋ, ಅಜ್ಜಿನೇನಾದ್ರು ನೋಡ್ದೇನೋ? ಇಲ್ಲ ಅಪ್ಪ. ಏನಿಲ್ಲಪ್ಪ? ಹೇ, ಯಾವಾಗಲೂ ಕೈಯಲ್ಲಿ ಫೋನ್ ಹಿಡ್ಕೊಂಡೆ ಇದ್ಬಿಡ ನೀನು. ಭೂಮಿ ಮುಳುಗೋದ್ರು ನಿನಗೆ ಗೊತ್ತಾಗೋದಿಲ್ಲ. ಅಂಥದ್ರಲ್ಲಿ ಅಜ್ಜಿ ಎಲ್ಲ ಅಂದ್ರೆ ಹೋದ್ರೆ ನಿನಗೇನು ಗೊತ್ತಾಗತ್ತೆ? ಥು, ಅಪ್ಪ ಐತೆ, ಅಜ್ಜಿನೇನಾದ್ರು ನೋಡ್ದೇನ? ನಾನು ನೋಡಿಲ್ಲ ಅಣ್ಣ. ನೋಡಿಲ್ವಾ? ಏ, ಒಳಗಡೆನೆ ಇದ್ಲಲ್ಲಯ್ಯ. ಅಣ್ಣ ನಾನು ಒಳಗಡೆ ನೋಡಿಲ್ಲ. ಬಾತ್ರೂಮ್ ಎಲ್ಲ ನೋಡಿದ್ರಣ್ಣ? ಏಯ್, ಬಾತ್ರೂಮಲ್ಲೆಲ್ಲ ನೋಡಿದ್ನಯ್ಯ, ಅಲ್ಲೂ ಇರ್ಲಿಲ್ಲ. ಅದು ಸರಿ, ಕೀರ್ತಿಯಲ್ಲಿ ಅವನೇನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾನಣ್ಣ. ಹಾಂ, ಏನು ಕಿತ್ ಗುಡ್ಡೆ ಹಾಕಕ್ಕೆ ಹೋಗಿದ್ದಾನೋ ಏನೋ. ಯಾವಳ ಫೋನ್ ಮಾಡಿರ್ತಾಳೆ, ಅವಳಿಂದ ಹೋಗ್ಬಿಟ್ಟಿರ್ತಾನೆ. ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದಿದೆಯಾ ಅವನಿಗೆ? ಬೇಜವಾಬ್ದಾರಿ ಕೆಲಸ ಮಾಡ್ತಾನೆ, ನೋಡ್ಕೊ ಅಂತ ಹೇಳಿದ್ದೀನಿ. ಎಲ್ಲೋದ್ನೋ? ಸರಿ, ನಾನು ಹೋಗಿ ನೋಡ್ತೀನಣ್ಣ. ಹೋಗಿ ನೋಡಯ್ಯ. ಸರಿ. ಅಜ್ಜೇ, ಅಜಯ್, ಅಜ್ಜೇ, ಅಜ್ಜೇ.